ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂಥ ಬಿಸ್ಕೆಟ್ಸನ್ನು ಮಾಡೋಣ ಬರ್ರಿ. ಈ ಕ್ರೀಮ್ ಬಿಸ್ಕೆಟು, ಪರ್ಲಿ ಬಿಸ್ಕೆಟು ಅವು ಇವು ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಬಿಸ್ಕೆಟನ್ನು ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿ ನೋಡ್ರಿ. ಮಾಡಿಟ್ಕೊಂಡು ಒಂದು ತಿಂಗಳ ಗಂಟಲೆ ಆರಾಮಾಗಿ ಇವನ್ನ ಇಟ್ಕೊಂಡು ತಿನ್ಬೋದು. ಏರ್ ಕಂಟೈನರ್ ಬಾಕ್ಸ್ನಲ್ಲಿ ಇಟ್ಕೊಂಡು ಹಂಗೆ ಚಿಕ್ಕ ಮಕ್ಕಳಿಗೆ ಅಂತ ಹೇಳಂದು ಮಾಡ್ತೀವಿ, ನಾವೇ ತಿಂದು ಖಾಲಿ ಮಾಡ್ತೀವಿ ಅನ್ನೋ ಅಷ್ಟು ಚೆನ್ನಾಗಿ ಈ ಬಿಸ್ಕೆಟ್ಸ್ ಬರ್ತಾವೆ. ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಬರ್ರಿ ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲೊಂದು ಮಿಕ್ಸಿ ಜಾರಿಗೆ ಇದು ಸಕ್ಕರೆ ಹಾಕಿದಿತ್ತು, ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದೇ ಮಿಕ್ಸಿ ಜಾರಿಗೆ ನಾನು 2 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಅಂದರೆ ಇದೆರಡನ್ನು ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡು ನಾನು ಪೌಡ್ರ್ ಮಾಡ್ಕೊತೀನಿ. ಏಲಕ್ಕಿ ಬೀಜನೂ ನಾನು ತೆಗೆಯಂಗಿಲ್ಲ, ಹಂಗೆ ಹಾಕ್ತೀನಿ. ಇದು ಏಲಕ್ಕಿ ಬೀಜ, ಅದು ಅದರೊಳಗೆ ಬಿದ್ದಿದ್ದು, ಅದು ಏನೋ ಅಂತ ನಾನು ತೆಗೆಯೋಕ್ಕೆ ಹೋದೆ, ಆದರೆ ಏಲಕ್ಕಿ ಬೀಜ ಅದು. ಇದಕ್ಕೆ ನಾನು 4 ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ. ಅಂದರೆ ನಾನು ಇನ್ನು ಸಿಪ್ಪೆನೂ ತೆಗೆಯಂಗಿಲ್ಲ, ಅದನ್ನು ಮಿಕ್ಸಿ ಮಾಡಿಬಿಡ್ತೀವಲ್ಲ ಪೂರ್ತಿಯಾಗಿ ಪೌಡ್ರ್ ಆಗಿಬಿಡ್ತೈತಿ. ಅದನ್ನು ಚೆನ್ನಾಗೇ ಇರ್ತೈತಿ ಏಲಕ್ಕಿ ಸಿಪ್ಪೆ. ಹಂಗೆ ಹಾಕಿ ನಾನು ಪೂರ್ತಿಯಾಗಿ ನೋಡ್ರಿ ಈ ರೀತಿಯಾಗಿ ನಾವು ಪೂರ್ತಿಯಾಗಿ ಸಣ್ಣಕ್ಕದು ರವೆ ಮತ್ತು ಏನು ಸಕ್ಕರೆ ಏಲಕ್ಕಿ ಎಲ್ಲ ಪೌಡ್ರ್ ಆಗುತ್ತೆ. ಈ ರೀತಿ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಪೌಡ್ರ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಬಟ್ಲಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊತೀನಿ. ನೋಡ್ರಿ, ಇದು 1 ಬಟ್ಲಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿನಿ. ಎಲ್ಲನೂ ಕರೆಕ್ಟಾಗಿ ಕರೆಕ್ಟಾಗಿ ನಾನು ಹೇಳೋದಷ್ಟು ಕ್ವಾಂಟಿಟಿ ನೀವು ಹಾಕ್ಕೊಂಡ್ರೆ ಸೂಪರಾಗಿರುವಂಥ ಬಿಸ್ಕೆಟ್ ಬರ್ತಾವೆ. ಇಲ್ಲಿ ನಾವು ಸೋಡಾ ಪುಡಿ ಆಯ್ತು, ಅದು ಇದು ಕಾದ ಎಣ್ಣೆ ಅದು ಏನನ್ನು ನಾವಿಲ್ಲಿ ಹಾಕೋಂಗಿಲ್ಲ. ಒಂದು 4 ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿನಿ. ಅಂದರೆ ಇದು ಸ್ಪೂನು ಸಣ್ಣದಿರೋದ್ರಿಂದ ನಾನು 4 ಸ್ಪೂನ್ ಹಾಕ್ಕೊಂಡಿನಿ. ನೀವು ಟೇಬಲ್ ಸ್ಪೂನ್ ಅಂತ ಅಂದರೆ 2 ಸ್ಪೂನಷ್ಟು ಹಾಕ್ಕೊಂಡ್ರೆ 2ರಿಂದ 3 ಸ್ಪೂನ್ ಹಾಕ್ಕೊಂಡ್ರು ನೀವು ಸಾಕಿದಕ್ಕೆ. ಆಮೇಲೆ ಸ್ವಲ್ಪನೇ ಹಾಲು ಹಾಕ್ಕೊಂತ ನಾವಿಂದ ಕೈಯಲ್ಲಿ ಕಲಿಸ್ಕೊತ ಬರ್ಬೇಕಾಗತ್ತೆ. ಆಮೇಲೆ ಜಾಸ್ತಿ ಹಾಲು ಹಾಕಕ್ಕೆ ಹೋಗ್ಬೇಡ್ರಿ. ಇಷ್ಟಕ್ಕೂ ಎಷ್ಟು ಹಾಕಿದ್ದೇನಪ್ಪ ಅಂದರೆ ಒಂದು ಅರ್ಧ ಬಟ್ಲಷ್ಟು ನಾನಿಲ್ಲಿ ಹಾಲು ಹಾಕ್ಕೊಂಡಿನಿ. ಈ ಸ್ಪೂನಿಂದ ಒಂದು 5ರಿಂದ 6 ಸ್ಪೂನಷ್ಟು ನಾನು ಹಾಲು ಹಾಕ್ಕೊಂಡಿನಿ. ಅಂದರೆ ಸ್ಪೂನಿಂದನೇ ಸಾಕಾಗುತ್ತೆ ಅಂತ ಹಾಕ್ಕೊತ ಬಂದೆ, ಆದರೆ ಅದು ಹಿಡಿಲಿ ಸ್ವಲ್ಪನೇ ಹಾಕ್ಕೊತ ಬಂದಕ್ಕೆ ನಾನು ನೋಡ್ರಿ ಈ ರೀತಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಆಮೇಲೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಆಮೇಲೆ ಜಾಸ್ತಿ ಹಾಲು ಹಾಕಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಾಲು ಹಾಕಿದ್ರೆ ಏನಾಗತ್ತೆ, ಇದು ಸಕ್ಕರೆ ಹಾಕಿರೋದ್ರಿಂದ ರೌಳ್ಸ್ಕೊತ ಬಂದುಬಿಡ್ತೈತಿ. ಅಂದರೆ ಹಿಟ್ಟು ಅಳಕಾಕೊಂತ ಬರ್ತೈತಿ. ಅದಕ್ಕೋಸ್ಕರ ನಾವು ಒಂದು 2 ನಿಮಿಷ ನೆನೆಕಿಟ್ಟಿದ್ದೆ ನಾನು. ಒಂದು 5 ನಿಮಿಷ ಆಗೈತಿ. ಇಷ್ಟಾದಮೇಲೆ ನೋಡ್ರಿ ನಮ್ಮ ಹಿಟ್ಟು ಎಷ್ಟು ಚೆನ್ನಾಗೈತಿ. ನಾನೀಗ ಇದಕ್ಕೆ 3 ಭಾಗ ಮಾಡ್ಕೊತೀನಿ. 3 ಭಾಗ ಮಾಡಿಕೊಂಡು ಇದನ್ನು ನಾನು ಲಟ್ಟಿಸ್ಕೊತೀನಿ. ಇದು ಹಾಲು ಹಾಕೋಬೇಕಾದ್ರೆ ಮಾತ್ರ ದಯವಿಟ್ಟು ಜಾಸ್ತಿ ಹಾಲು ಹಾಕಕ್ಕೆ ಹೋಗ್ಬೇಡ್ರಿ. ನೋಡಿಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೋರಿ. ಜಾಸ್ತಿ ಅಳಕು ಮಾಡ್ಕೊಬೇಡ್ರಿ, ಜಾಸ್ತಿ ಗಟ್ಟಿನೂ ಮಾಡ್ಕೊಂಡ್ರಿ. ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರೆ ಏನಾಕತಿ, ಬಿಸ್ಕೆಟ್ಸು ಗಟ್ಟಿಯಾಗಿಬಿಡ್ತಾವೆ. ಹಂಗೆ ತೀರಾ ಅಳಕಾತಂದ್ರೆ ಏನಾಕತಿ, ಹಾಲು ಜಾಸ್ತಿ ಹಾಕ್ಕೊಂಡು ನಾವು ಕಲಿಸ್ಕೊಂಡ್ವಿ ಅಂದರೆ ಏನಾಗುತ್ತೆ, ಇದೆಲ್ಲ ಸಕ್ಕರೆ ಎಲ್ಲ ರೌಳ್ಸ್ಕೊತ ಬಂದುಬಿಡ್ತೈತಿ. ನಮಗೆ ಲಟ್ಸೋಕ್ಕೂ ಚೆನ್ನಾಗಾಗಂಗಿಲ್ಲ, ಕಟ್ ಮಾಡೋಕ್ಕೂ ಚೆನ್ನಾಗಲ್ಲ. ಆಮೇಲೆ ನಾವು ಎಣ್ಣೆಗೆ ಹಾಕಿ ಕರಿತಿರ್ತೀವಲ್ಲ, ಬಿಡಿಯಾಗಿ ಬಂದುಬಿಡ್ತೈತಿ. ಅದಕ್ಕೋಸ್ಕರ ಕರೆಕ್ಟಾಗಿ ನಾನು ಹೇಳಿರೋ ಕ್ವಾಂಟಿಟಿಯಲ್ಲಿ ನೀವು ಇದನ್ನು ಮಾಡ್ಕೊರೆ. ಇದಕ್ಕೆ ಎಲ್ಲದಕ್ಕೂ ತೊಗೊಂಡಿದ್ದು ಅಂದ್ರೆ ಒಂದು ಅರ್ಧ ಬಟ್ಲಷ್ಟು ನನಗೆ ಹಾಲಿಲ್ಲೇ ಹಿಡಿದೈತಿ. ಇಷ್ಟನ್ನು ಹಾಕ್ಕೊಂಡು ನಾವು ಏನು ಮಾಡಬೇಕಿಲ್ಲ, ಕೆಳಗೆ ಬೇಕಿದ್ರೆ ನೀವು ತುಪ್ಪ ಹಚ್ಕೊಂಡು ಇದನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೋದು. ನೋಡಿರಿ ಇಷ್ಟು ದಪ್ಪ ಬರ್ಬೇಕು ನಮಗೆ ಬಿಸ್ಕೆಟ್ಸ್, ಅಂದರೆ ನಮಗೆ ಉಬ್ಬಿ ಬರ್ತಾವೆ, ಚೆನ್ನಾಗಿ ಹಾಕೋ ಒಳಗೆ. ಆಮೇಲೆ ಕೆಳಗೆ ನಿಮಗೆ ಬೇಕಿದ್ರೆ ತುಪ್ಪ ಹಚ್ಕೊಂಡು ನೀವು ಲಟ್ಟಿಸ್ಕೋಬೋದು. ಇಲ್ಲಪ್ಪ ತುಪ್ಪ ಬೇಡ ಅಂತ ಅಂದರೆ ಕೆಳಗೆ ಜಾಸ್ತಿ ಎಳ್ಳು ಹಾಕ್ಕೋಬೇಕು. ನಾವು ಜಾಸ್ತಿ ಎಳ್ಳು ಹಾಕ್ಕೊಂಡು ಹಿಟ್ಟನ್ನು ಅದ್ರ ಮೇಲೆ ಇಟ್ಟು ಲಟ್ಟಿಸ್ಕೊಂಡ್ವಿ ಅಂದ್ರೆ ಅದ್ರ ಮೇಲೇ ಬಂದುಬಿಡ್ತೈತಲ್ಲ ಅದು. ಹಾಗಾಗಿ ನಮ್ಗೆ ಜಾಸ್ತಿ ಹಿಟ್ಟು ಹತ್ಕೊಳಂಗಿಲ್ಲ. ಅಕಸ್ಮಾತ್ ಹಿಟ್ಟು ಹತ್ತುತ್ತೆ ಅನ್ನೋದಾದ್ರೆ ನೀವು ಸ್ವಲ್ಪ ತುಪ್ಪ ಹಚ್ಕೊಂಡು ಲಟ್ಟಿಸ್ಕೋಬೋದು. ನೋಡ್ರಿ, ನಾನು ಲಟ್ಟಿಸ್ಕೊಂಡೆ ಮೇಲೆ ಮತ್ತು ಕೆಳಗೆ 2 ಕಡೆಯೂ ನಾನು ಎಳ್ಳು ಹಾಕ್ಕೊಂಡು ಲಟ್ಟಿಸ್ಕೊಂಡು ಈ ರೀತಿ ನಾನು ಫೋರ್ಕ್ನಿಂದ ಚುಚ್ಕೊಂಡು ಹಾಕೊತೀನಿ. ಅಂದರೆ ಫೋರ್ಕ್ನಿಂದ ಯಾಕೆ ಚುಚ್ಚಬೇಕಪ್ಪ ಅಂದರೆ ಅದು ದಪ್ಪ ಆಗಿರ್ತಾವಲ್ಲ, ಒಳಗೆಲ್ಲ ಚೆನ್ನಾಗಿ ಬೇಲಿ ಅಂತೇಳಂದ್ರೆ ನಾನು ಇದನ್ನ ಫೋರ್ಕ್ನಿಂದ ನಾನು ಚೆನ್ನಾಗಿ ಅದನ್ನ ಒಂದು ಸ್ವಲ್ಪ ಚುಚ್ಕೊಂಡು ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನೂ ಜಾಸ್ತಿ ಕಾಸಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಎಣ್ಣೆ ಕಾದ್ರೆ ಏನಾಕತಿ, ಒಳಗೆ ಹಸಿ ಇರ್ತಾವೆ, ಮೇಲೆ ಚೆನ್ನಾಗಿ ಕೆಂಪಾಗ್ಬಿಡ್ತಾವೆ. ಅಂದ್ರೆ ಅದಕ್ಕೋಸ್ಕರ ಚೆನ್ನಾಗಿ ಬೇಯಂಗಿಲ್ಲ. ಒಂದು ಸ್ವಲ್ಪ ಎಣ್ಣೆನ ಹದವಾಗಿ ಕಾಸ್ಕೊಂಡು ಹಾಕೋರಿ. ಆಮೇಲೆ ಹಾಕಿದ ತಕ್ಷಣ ದಯವಿಟ್ಟು ಮುಟ್ಟಕ್ಕೆ ಹೋಗ್ಬೇಡ್ರಿ. ಹಾಕಿದ ತಕ್ಷಣ ಮುಟ್ಟಿದ್ರೆ ಅಂದರೆ ನಿಮಗೆ ಒಂದು ಕೈ ಸಿಗಂಗಿಲ್ಲ, ಎಲ್ಲ ಒಡೆದೋಗ್ಬಿಡ್ತಾವೆ. ಯಾಕಂದ್ರೆ ಅಷ್ಟು ಸಾಫ್ಟ್ ಆಗಿರ್ತಾವೆ. ಹಾಗಾಗಿ ಒಂದು ಸ್ವಲ್ಪ ಹಾಕಿ ಒಂದು 2 ನಿಮಿಷ ಬಿಡಬೇಕು. ಬಿಟ್ಟಾದ ನಂತರ ಸಾವಕಾಶವಾಗಿ ನೋಡ್ರಿ ಅವು ಬೆಂದಾವಿಲ್ಲ ಅಂತ ಗೊತ್ತಾಗುತ್ತೆ. ಆಮೇಲೆ ಒಂದೊಂದಾಗಿ ಸಾವಕಾಶವಾಗಿ ನಾವು ಹೊಳ್ಳಿ ಶಾಪಕ್ಕಾಗತ್ತೆ. ನೋಡ್ರಿ ಎಷ್ಟು ಸಾಫ್ಟ್ ಅದಾವಂದ್ರೆ ಅವು ಅಷ್ಟೊಂದು ಸಾಫ್ಟ್ ಇರ್ತಾವೆ. ಮುಟ್ಟಿದ್ರೆ ಪೂರ್ತಿಯಾಗಿ ಪುಡಿ ಆಗಿಬಿಡ್ತಾವೆ. ಅದಕ್ಕೋಸ್ಕರ ಸಾವಕಾಶವಾಗಿ ನಾವು ಅವನ್ನ ಹೊಳ್ಳಿಸಿ ಹಾಕಬೇಕಾಗತ್ತೆ. 2 ಕಡೆ ನಾವು ಗೋಲ್ಡನ್ ಬ್ರೌನ್ ಬರೋವರೆಗೆ ನಾವು ಅವನ್ನ
ಫ್ರೈ ಮಾಡ್ಕೋಬೇಕಾಕತಿ. ಭಾಳ ಚೆನ್ನಾಗಿ ಬಂದವು ಫ್ರೆಂಡ್. ನಾವು ಇಲ್ಲೇನು ಬೇಕಿಂಗ್ ಪೌಡ್ರ್ ಆಯ್ತು, ಆಮೇಲೆ ಏನಿದು ಸೋಡಾ, ಬೇಕಿಂಗ್ ಪೌಡ್ರ್ ಯಾವುದನ್ನು ಹಾಕಿಲ್ಲ, ಎಣ್ಣೆ ಕಾಸು ಹಾಕ್ಕೊಂಡಿಲ್ಲ, ಏನಿಲ್ಲ. ಬರೀ ನಾವು ಏನು ಮಾಡಿದ್ದೀವಿ ಇಲ್ಲಿ ತುಪ್ಪ ಅಷ್ಟು ಹಾಕ್ಕೊಂಡಿವಿ, ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಂಡಿನಿ ಅಷ್ಟೇ ನೋಡ್ರಿ. ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವನ್ನ ಇದನ್ನು ಮಾಡ್ಬೇಕಾಕತಿ, ಕರೆದು ತೊಗೋಬೇಕಾದ್ರೆ ನೋಡ್ರಿ. ಮತ್ತೊಂದು ಒಬ್ಬಿ ನಾನು ಒಂದು ಬ್ಯಾಚ್ ತಗೊಂಡೆ, ಮತ್ತೊಂದು ಬ್ಯಾಚಿಗೆ ನಾವು ಅಲ್ಲಿ ಅದು ಕರಿಯೋದ್ರಾಗ ನಾವು ಇಲ್ಲಿ ಇನ್ನೊಂದು ಕಡೆ ಬ್ಯಾಚನ್ನು ನಾವು ರೆಡಿ ಮಾಡ್ಕೋಬೋದು ಹಿಟ್ಟನ್ನು. ನೋಡ್ರಿ ನಾನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇಷ್ಟಿಷ್ಟ ಇದನ್ನು ಮಾಡ್ಕೊಂಡು ತಗೊಂಡಿನಿ. ಮೇಲೆ ಎಳ್ಳಿರ್ತಾವೆ, ಆಮೇಲೆ ಸಕ್ಕರೆ, ಮೈದಾ ಹಿಟ್ಟು, ಏನು ನಾವು ಹಾಲಿಂದ ಕಲಸಿರ್ತೀವಿ, ತುಪ್ಪ, ಎಲ್ಲ ಫ್ಲೇವರ್ ಭಾಳ ಚೆನ್ನಾಗಿ ಬರ್ತೈತಿ. ಒಂದು ಸರ್ತಿ ಇದನ್ನ ಮನೆಯಾಗ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಟ್ರೈ ಮಾಡಿ ನೋಡ್ರಿ ನಾನು ಮುರಿದು ಸಹಿತ ತೋರ್ಸಾವಂತೀನಿ ನೋಡ್ರಿ. ಒಳಗೆಲ್ಲ ಇಷ್ಟು ಚೆನ್ನಾಗಿ ಬೆಂದಾವು, ಬಾಯಾಗೂ ಅಷ್ಟು ಚೆನ್ನಾಗಿ ಬರ್ತಾವೆ. ಅಂದರೆ ಒಳಗೆ ಸಾಫ್ಟ್ ಇರ್ತಾವೆ, ಮೇಲೆ ಕ್ರಿಸ್ಪಿಯಾಗಿರ್ತಾವೆ. ಹಾಗಿಲ್ಲ, ಪೂರ್ತಿಯಾಗಿ ಬಿಸ್ಕಿಟ್ ಇದು ಕ್ರಿಸ್ಪಿ ಭಾಳ ಚೆನ್ನಾಗಿ ಬರ್ತಾವೆ. ಒಂದು ಸರ್ತಿ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಅದನ್ನೇ ಹೇಳಿದ್ನಲ್ಲ, ಮಕ್ಕಳಿಗೋಸ್ಕರ ಅಂತೇಳಿ ನಾವು ಮಾಡ್ತೀವಿ, ಆದರೆ ನಾವೇ ಇವನ್ನ ತಿಂದು ಖಾಲಿ ಮಾಡ್ತೀವಿ, ಅಷ್ಟು ಚೆನ್ನಾಗಿ ಆಗ್ತಾವೆ. ಆಮೇಲೆ ನೀವು ಏನು ಮಾಡಿಕೊಂಡು ತಿಂಗಳ ಮಟ್ಟ ನೀವು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಇವಾಗ ನಿಮಗೆ ಬೇಕಂದಾಗ ತಿನ್ಬೋದು. ಒಂದು ಸರ್ತಿ ಈ ರೆಸಿಪಿ ನಮ್ಮ ಮನ್ಯಾಗ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಹೆಂಗೆ ಬಂದಿದ್ವು ಅಂತೇಳಂದು. ಹಂಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಮತ್ತು ರೆಸಿಪಿಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.